ವೈದ್ಯೋ ನಾರಾಯಣೋ ಹರಿ ಅಂತ ಹೇಳ್ತಾರೆ. ಇದೊಂದು ಸಂಸ್ಕೃತದ ವಾಕ್ಯ. ಅದರ ಅರ್ಥ ಏನಂದ್ರೆ ವೈದ್ಯ ಈ ಭೂಮಿ ಮೇಲಿರೋ ನಾರಾಯಣನ ಸ್ವರೂಪ ಅಂತ. ಯಾಕಂದ್ರೆ ಒಬ್ಬ ವೈದ್ಯ ಕೇವಲ ಔಷಧ ಮಾತ್ರ ಕೊಡೋದಿಲ್ಲ, ಅವರು ಒಬ್ಬ ವ್ಯಕ್ತಿ ಜೀವನ ಉಳಿಸ್ತಾರೆ, ಭರವಸೆ ಕೊಡ್ತಾರೆ, ಆ ಭಯದಲ್ಲಿರೋ ಕುಟುಂಬಕ್ಕೆ ಧೈರ್ಯನ ತುಂಬ್ತಾರೆ, ಆ ಸಾವಿನಂಚಲ್ಲಿರೋ ಒಬ್ಬ ವ್ಯಕ್ತಿಗೆ ಮತ್ತೆ ಬದುಕೋ ಅವಕಾಶ ಕೊಡ್ತಾರೆ. ನಾನು ಈ ಮಾತನ್ನ ಎಲ್ಲರೂ ಸುಮ್ಮನೆ ಹೇಳ್ಬೇಕಾದ್ರೆ ಕೇಳಿದ್ದೆ ಅಷ್ಟೆ. ಆದರೆ ನನಗೆ ಈ ನಿಜವಾದ ಅರ್ಥ ತಿಳಿದಿದ್ದು ಆ ಒಂದು ರಾತ್ರಿ ನಾನು ತಾವು ಮತ್ತೆ ಬದುಕಿನ ನಡುವೆ ಹೋರಾಟ ನಡೆಸ್ತಿದ್ದಾಗ. ಆ ಒಂದು ರಾತ್ರಿ ಲಾಸ್ಟ್ ಇಯರ್ ಸೆಪ್ಟೆಂಬರ್ 9th. ಆ ರಾತ್ರಿ ನನ್ನ ಜೀವನದ ಕೊನೆ ರಾತ್ರಿ ಆಗ್ಬೋದೇನೋ ಅಂತ ಅನ್ಕೊಂಬಿಟ್ಟಿದ್ದೆ. ನಾನು ಅಷ್ಟು ಭಯಪಟ್ಟಿದ್ದೆ. ನಾನು ಇಂದಿಗೂ ಊಹಿಸೇ ಇರಲಿಲ್ಲ. ಆ್ಯಂಡ್ ಮೊದಲಿಗೆ ಇದೇನೋ ಸಾಮಾನ್ಯ ಇದೆ, ನೋವು ಬಿಡು, ಸ್ವಲ್ಪ ಹೊತ್ತಲ್ಲೇ ಕಡಿಮೆ ಆಗ್ಬೋದು ಅಂತ ಅನ್ಕೊಂಡೆ. ಆದರೆ ನಿಮಿಷದಿಂದ ನಿಮಿಷಕ್ಕೆ ನೋವು ಹೆಚ್ಚಾಗ್ತಾ ಹೋಯಿತು. ಅದು ಎಷ್ಟು ಅನ್ಬಿಯರಬಲ್ ಪೇಯ್ನ್ ಆಗಿತ್ತು ಅಂತಂದರೆ ನನಗೆ ಕುತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ, ನಿಂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ, ಮಾತಾಡೋಕ್ಕೂ ಆಗ್ತಿರ್ಲಿಲ್ಲ. ಆ್ಯಂಡ್ ಪ್ರತಿ ಉಸಿರು ಕೂಡ ಕೊನೆ ಉಸಿರು ಅನ್ನಿಸ್ತಾ ಇತ್ತು. ಆ್ಯಂಡ್ ನಾನು ಮೆಡಿಕಲ್ ಬ್ಯಾಕ್ಗ್ರೌಂಡ್ ಆಗಿರೋದ್ರಿಂದ ನಾನೇ ಕೇಳ್ತಾ ಇದ್ದೀನಿ ಡಾಕ್ಟರ್ ಹತ್ರ, ನಾರ್ಕೋಟಿಕ್ಸ್ ಕೊಡಿ, ನನ್ನ ಕೈಯಲ್ಲಿ ನೋವು ತಡೆಯೋಕ್ಕಾಗ್ತಾ ಇಲ್ಲ, ನನಗಿನ್ನೂ ನೋವು ತಡೆಯೋಕ್ಕೆ ಸಾಧ್ಯನೇ ಇಲ್ಲ ಅಂತ. ಆ್ಯಂಡ್ ಇನ್ನೊಂದೇನಂತಂದರೆ ನನ್ನಮ್ಮ ನನ್ನನ್ನು ನೋಡ್ತಾ ಏನೂ ಮಾಡೋಕ್ಕಾಗ್ದೆ ಅಳ್ತಾ ಇದ್ರು. ಒಬ್ಬ ತಾಯಿಗೆ ತನ್ನ ಮಗಳ ನೋವನ್ನು ನೋಡೋದು ಎಷ್ಟು ಅಸಹಾಯಕ ಪರಿಸ್ಥಿತಿ ಅಂತ ಆ ದಿನವೇ ನಾನು ಮೊದಲನೇ ಸತಿ ನೋಡಿದ್ದು, ನನಗೆ ಅರ್ಥ ಆಗಿತ್ತು. ಎಮರ್ಜೆನ್ಸಿ ವಾರ್ಡ್ ಒಳಗಡೆ ಹೋದ ಆ ಕ್ಷಣ ಇವಾಗ ನೆನಪಿಸ್ಕೊಂಡ್ರೆ ಭಯ ಆಗುತ್ತೆ. ಎಲ್ಲರೂ ಓಡಾಡ್ತಿದ್ದಾರೆ. ಯಾರೋ BP ಚೆಕ್ ಮಾಡ್ತಾ ಇದ್ರು, ಮತ್ತಾರೋ ಪಲ್ಸ್ ಚೆಕ್ ಮಾಡ್ತಿದ್ದಾರೆ, ಇನ್ಯಾರೋ ಇಂಜೆಕ್ಷನ್ ಪ್ರಿಪೇರ್ ಮಾಡ್ತಿದ್ದಾರೆ, ಅಲ್ಲಿ ಯಾರೋ ರಿಪೋರ್ಟ್ಸ್ ಕೇಳ್ತಿದ್ರು. ಆದರೆ ನನಗೇನು ಸರಿಯಾಗಿ ಕಾಣಿಸ್ತಿರ್ಲಿಲ್ಲ. ಆ ನೋವು ಮಾತ್ರ ಅಷ್ಟೇ ನೆನಪಿರೋದು. ನನ್ನ ಜೊತೆ ಬಂದಿದ್ದವರೆಲ್ಲ ಮಾತಾಡ್ತಾ ಇದ್ದಾರೆ, ಅಯ್ಯೋ ಇಷ್ಟು ನೋವು ಅನುಭವಿಸ್ತಿದ್ದಾಳೆ, ನಿಜವಾಗ್ಲೂ ಅವಳು ಉಳಿತಾಳ, ನಿಜವಾಗ್ಲೂ ಅವಳು ಬದುಕ್ತಾಳ. ಆ ಮಾತುಗಳು ನನ್ನ ಮನಸ್ಸನ್ನೇ ನಡಗಿಸ್ಬಿಟ್ಟಿತ್ತು. ನೋವಿಗಿಂತ ಹೆಚ್ಚಾಗಿ ಆಗ ಭಯ ಶುರು ಆಯಿತು. ನಾನು ಬದುಕ್ತೀನಾ? ಮತ್ತೆ ನಾನು ನಮ್ಮಮ್ಮನ ಜೊತೆ ಮನೆಗೆ ಹೋಗ್ತೀನಾ? ನನ್ನ ಜೀವನ ಇಲ್ಲ ಮುಗ್ದೋಗ್ಬಿಡತ್ತಾ? 1000 ಪ್ರಶ್ನೆಗಳು ನನ್ನ ತಲೆಯಲ್ಲಿ ಬರ್ತಾ ಇತ್ತು. ಆದರೆ ಆ ಸಮಯದಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಎಲ್ಲರಿಗಿಂತ ತುಂಬ ಕಾಮ್ ಆಗಿದ್ರು. ಅದು ನನ್ನ ಡಾಕ್ಟರ್. ಅವ್ರ ಮುಖದಲ್ಲಿ ಪ್ಯಾನಿಕ್ ಇರಲಿಲ್ಲ, ಭಯ ಇರಲಿಲ್ಲ, ಕನ್ಫ್ಯೂಷನ್ ಕೂಡ ಇರಲಿಲ್ಲ. ಅವ್ರು ನಮ್ಮಮ್ಮನ ಕಡೆ ನೋಡಿ ತುಂಬ ಶಾಂತವಾಗಿ ಹೇಳಿದ್ರು, ಡೋಂಟ್ ವರಿ, ನಾವಿದ್ದೀವಿ. ಆ ಒಂದು ಸೆಂಟೆನ್ಸು ನನ್ನಮ್ಮಂಗೆ ತುಂಬ ಧೈರ್ಯ ಕೊಡ್ತು. ಆ್ಯಂಡ್ ನನಗೂ ಕೂಡ ಬದುಕೋ ಭರವಸೆ ಕೊಡ್ತು. ಆ ದಿನ ನಾನೊಂದು ವಿಷಯ ಕಲಿತೆ. ಡಾಕ್ಟರ್ಸ್ ಅಂದರೆ ಕೇವಲ ಮೆಡಿಸಿನ್ ಕೊಡೋರಲ್ಲ, ಅವರು ಒಂದು ಕುಟುಂಬದ ಭಯನ ಕಡಿಮೆ ಮಾಡೋರು, ಸಾಯ್ತಾ ಇರೋರಿಗೆ ಬದುಕೋ ಹೋಪ್ಸ್ನ ಕೊಡೋರು, ಪ್ರಾಣ ಉಳಿಸೋರು. ಕೆಲವೊಂದ್ಸರಿ ನಾವು ದೇವ್ರನ್ನ ನೋಡೋಕ್ಕಾಗಲ್ಲ, ಆದರೆ ದೇವ್ರಂಥ ಜನನ ಡಾಕ್ಟರ್ ರೂಪದಲ್ಲಿ ನೋಡ್ಬೋದು. ಆ್ಯಂಡ್ ಡಾಕ್ಟರ್ ನಮ್ಮನ್ನು ನೋಡಿ, ಏನಿಲ್ಲ, ಒಂದು ಚಿಕ್ಕ ಸರ್ಜರಿ ಮಾಡಬೇಕಷ್ಟೆ, ಅದಾಗಿದ ತಕ್ಷಣ ಸರಿ ಹೋಗುತ್ತೆ, ಯಾವುದಕ್ಕೂ ವರಿ ಮಾಡ್ಕೋಬೇಡಿ ಅಂತ ಹೇಳಿ ನನ್ನನ್ನು ಆಪರೇಷನ್ ಥಿಯೇಟರ್ ಕಡೆ ಕರ್ಕೊಂಡು ಹೋದ್ರು. ಆ ಸ್ಟ್ರೆಚರ್ ಮೇಲೆ ಮಲಗಿದ್ ನಾನು ಆ ಬಿಳಿ ಸೀಲಿಂಗ್ನ ನೋಡ್ತಾ ಒಂದೇ ಒಂದು ಪ್ರಶ್ನೆ ಕೇಳ್ಕೊಳ್ತಿದ್ದೆ, ನಾನು ಮತ್ತೆ ಕಣ್ಣು ಓಪನ್ ಮಾಡ್ತೀನಾ? OT ಬಾಗಿಲ್ ಮುಂದೆ ನಿಂತಿದ್ದ ನನ್ನ ಅಮ್ಮನ ಕಣ್ಣಲ್ಲಿ ತುಂಬಾ ನೀರು, ಮುಖದಲ್ಲಿ ಭಯ. ಆದ್ರೆ ನನ್ನ ಮುಂದೆ ಮಾತ್ರ ನಗೋ ಪ್ರಯತ್ನ ಮಾಡ್ತಿದ್ರು. ನಾನು ನಗೋ ಪ್ರಯತ್ನ ಮಾಡಿದೆ, ಯಾಕಂದ್ರೆ ಅದು ನಾವು ಒಬ್ಬರನ್ನೊಬ್ಬರನ್ನ ನೋಡಿದ ಕೊನೆ ಕ್ಷಣ ಕೂಡ ಆಗ್ಬೋದೇನೋ ಅನ್ನೋ ಭಯ ನನಗೆ ಇಬ್ರು ಮನ್ಸಲ್ಲೂ ಇತ್ತು. OT ಬಾಗಿಲು ನಿಧಾನವಾಗಿ ಮುಚ್ಚಿತು. ಆ ಬಾಗಿಲಿನಾಚೆ ನನ್ನ ಕುಟುಂಬ ಕಾಯ್ತಾ ಇತ್ತು. ಈ ಬದಿಲಿ ನನ್ನ ಪ್ರಾಣಕ್ಕಾಗಿ ಹೋರಾಡ್ತಿದ್ದ ಒಂದು ಸಂಪೂರ್ಣ ಮೆಡಿಕಲ್ ಟೀಮ್, ಡಾಕ್ಟರ್ಸ್, ನರ್ಸಸ್, ಟೆಕ್ನಿಷಿಯನ್ಸ್, ಪ್ರತಿಯೊಬ್ರು ತಮ್ಮ ಕೆಲಸನ ಮಾಡ್ತಾ ಇದ್ರು. ಆದ್ರೆ ನನಗೆ ಅವ್ರು ನನ್ನ ಜೀವನಕ್ಕಾಗಿ ಹೋರಾಡ್ತಿರೋಂತೆ ಕಾಣಿಸ್ತಾ ಇತ್ತು. ಅನಸ್ತೇಶ ಕೊಡೋ ಮುಂಚೆ ನನ್ನ ಹೃದಯ ಬಡಿತ ಮಾತ್ರ ಕೇಳಿಸ್ತಾ ಇತ್ತು. ಪ್ರತಿ ಸೆಕೆಂಡ್ ಕೂಡ ಒಂದು ನಿಮಿಷದ ಹಾಗೆ ಅನ್ನಿಸ್ತಾ ಇತ್ತು. ನಾನು ಕಣ್ಮುಚ್ಚೋ ಮುನ್ನ ಮನಸ್ಸಿನಲ್ಲಿ ಒಂದೇ ಒಂದು ಪ್ರಾರ್ಥನೆ ಮಾಡಿದೆ, ದೇವ್ರೆ ಇನ್ನೊಂದೇ ಒಂದ್ಸರಿ ನನ್ನ ಅಮ್ಮನ್ನ ನೋಡೋ ಅವಕಾಶ ಕೊಡು ನನಗೆ. ಆಮೇಲೆ ಎಲ್ಲವೂ ಕತ್ತಲೆ. ಎಷ್ಟು ಸಮಯ ಕಳೆದಿತ್ತೋ ಗೊತ್ತಿಲ್ಲ. ನಿಧಾನವಾಗಿ ನಾನು ಕಣ್ಬಿಟ್ಟಾಗ ರಿಕವರಿ ರೂಮಲ್ಲಿದ್ದೆ. ಮೊದಲಕ್ಕೆ ಕೇಳಿಸಿದ್ದು ಆ ಮಾನಿಟರ್ನ ಬೀಪ್ ಅಪ್ ಸೌಂಡ್, ಆಮೇಲೆ ನನ್ನ ಅಮ್ಮನ ಧ್ವನಿ. ಆ ಕ್ಷಣದಲ್ಲಿ ನನಗೆ ಅರ್ಥ ಆಯಿತು, ಓಕೆ, ನಾನಿನ್ನೂ ಬದುಕಿದ್ದೀನಿ. ಆ ದಿನ ಒಂದು ಸರ್ಜರಿ ಮಾತ್ರ ಆಗಿರಲಿಲ್ಲ, ನನಗೆ 2ನೇ ಜೀವ ಸಿಕ್ಕಿತ್ತು. ಅದಕ್ಕಾಗಿ ನಾನು ಇವತ್ತು ಇಲ್ಲಿದ್ದೀನಿ, ಮಾತಾಡ್ತಾ ಇದ್ದೀನಿ, ನಗ್ತಾ ಇದ್ದೀನಿ, ನನ್ನ ಕನಸುಗಳನ್ನ ನಾನು ಬದುಕ್ತಾ ಇದ್ದೀನಿ. ಇದೆಲ್ಲದರ ಹಿಂದೆ ಒಬ್ಬ ಡಾಕ್ಟರ್ಸ್ನ ಕಾನ್ಫಿಡೆನ್ಸ್, ಒಂದು ಮೆಡಿಕಲ್ ಟೀಮ್ನ ಡೆಡಿಕೇಶನ್ ಮತ್ತು ಅವರ ಸ್ಲೀಪ್ಲೆಸ್ ಎಫರ್ಟ್ ಕೂಡ ಇದೆ. ಅದರಿಂದಲೇ ವೈದ್ಯೋ ನಾರಾಯಣೋ ಹರಿ ಅನ್ನೋ ಮಾತು ಕೇವಲ ಒಂದು ಶ್ಲೋಕ ಅಲ್ಲ, ಕೆಲವರ ಜೀವನದಲ್ಲಿ ಅದು ಒಂದು ಅನುಭವ. ನನ್ನ ಜೀವನದಲ್ಲೂ ಅದು ಒಂದು ದೊಡ್ಡ ಸತ್ಯ. ಆ ದಿನ ನನ್ನ ಕೈಯಲ್ಲಿ ಏನೂ ಇರಲಿಲ್ಲ. ನನ್ನ ಭವಿಷ್ಯ ಆಗಲಿ, ನನ್ನ ಕನಸುಗಳಾಗಲಿ, ನನ್ನ ಅಮ್ಮನ ನಗು ಎಲ್ಲವೂ ಆ ವೈದ್ಯರ ಕೈಯಲ್ಲಿತ್ತು. ಆಪರೇಷನ್ ಥಿಯೇಟರ್ ಬಾಗಿಲು ಮುಚ್ಚಿದ ತಕ್ಷಣ ನನ್ನ ಕುಟುಂಬ ನನಗೋಸ್ಕರ ಹೊರಗಡೆ ಪ್ರೇಯರ್ ಮಾಡ್ತಿತ್ತು.
ಒಳಗಡೆ ಆ ಡಾಕ್ಟರ್ಸು ನನ್ನ ಉಸಿರನ್ನ ನಿಲ್ದಂತೆ ಕಾಪಾಡೋದಕ್ಕೆ ಹೋರಾಟ ಮಾಡ್ತಿದ್ರು. ಅವರಿಗೆ ನನ್ನ ಮಗಳಲ್ಲ, ಸಂಬಂಧಿಗಳು ಅಲ್ಲ, ಸ್ನೇಹಿತೆ ಅಂತೂ ಮೊದಲೇ ಅಲ್ಲ. ನಾನು ಅವ್ರಿಗೆ ಸಂಪೂರ್ಣ ಅಪರಿಚಿತಳು. ಆದ್ರೂ ನನ್ನಮ್ಮ ನನ್ನನ್ನು ಹೇಗೆ ಬದುಕಿಸ್ಬೇಕು ಅಂತ ಬಯಸ್ತಾ ಇದ್ರೋ ಅದೇ ತವಕದಿಂದ ಡಾಕ್ಟರ್ಸ್ ಕೂಡ ನನ್ನನ್ನು ಬದುಕಿಸೋಕೆ ಪ್ರಯತ್ನ ಪಡ್ತಾ ಇದ್ರು. ಕೆಲವರು ತಮ್ಮ ಕುಟುಂಬಕ್ಕಾಗಿ ಬದುಕ್ತಾರೆ, ಆದ್ರೆ ವೈದ್ಯರು ಮಾತ್ರ ಬೇರೆಯವರ ಕುಟುಂಬಗಳ ಅಳಬಾರ್ದು ಅಂತ ತಮ್ಮ ಜೀವನನೇ ಮೀಸಲಿಡ್ತಾರೆ. ಎಷ್ಟೋ ಹಬ್ಬಗಳು, ಎಷ್ಟೋ ನಿದ್ದೆ ಇಲ್ಲದ ರಾತ್ರಿಗಳು, ಎಷ್ಟೋ ಊಟವಿಲ್ಲದ ಸಮಯಗಳು, ಅದೆಷ್ಟೋ ದಣಿವು, ಇವೆಲ್ಲವನ್ನ ಮರೆತು ಯಾರೋ ಒಬ್ರು ಮತ್ತೆ ಜೀವಂತವಾಗಿ ಮನೆಗೆ ಹೋಗ್ಲಿ ಅಂತ ನೀವು ತುಂಬಾ ಹೋರಾಡ್ತೀರಾ. ಹಾಗಾಗಿ ಈ ದಿನ ನನ್ನೆಲ್ಲ ವೈದ್ಯರಿಗೆ ನೀವು ಕೇವಲ ಒಬ್ಬ ರೋಗಿಯನ್ನ ಉಳಿಸ್ತಾ ಇಲ್ಲ, ಒಬ್ಬ ತಾಯಿಯ ಪ್ರಪಂಚವನ್ನೇ ಉಳಿಸ್ತಾ ಇದ್ದೀರಾ, ಒಬ್ಬ ತಂದೆಯ ಹೆಮ್ಮೆಯನ್ನ ಉಳಿಸ್ತಾ ಇದ್ದೀರಾ, ಒಂದು ಮಗುವಿನ ಭವಿಷ್ಯವನ್ನ ಉಳಿಸ್ತಾ ಇದ್ದೀರಾ, ಒಂದು ಕುಟುಂಬದ ನಗುನ ಉಳಿಸ್ತಾ ಇದ್ದೀರಾ. ನಿಮ್ಮ ಕೈಗಳಿಂದ ಟ್ರೀಟ್ಮೆಂಟ್ ಸಿಗ್ಬೋದು, ಆದ್ರೆ ನಿಮ್ ಹೃದಯದಿಂದ ಬದುಕೋ ಹೋಪ್ಗಳು ಸಿಗ್ತಾ ಇದೆ. ನಮ್ಮ ಜೀವನದಲ್ಲಿ ನೀವು ಧರಿಸೋ ಬಿಳಿ ಕೋಟ್ ಅದು ಕೇವಲ ವೃತ್ತಿಯ ಸಂಕೇತವಲ್ಲ, ಅದು ಸಾವಿರಾರು ಕುಟುಂಬಗಳ ನಂಬಿಕೆಯ ಬಣ್ಣ. ಐ ವಿಶ್ ಯು ವೆರಿ ಹ್ಯಾಪಿ ಡಾಕ್ಟರ್ಸ್ ಡೇ ಟು ಆಲ್.